ಸುತ್ತಳತೆ ನಿಮ್ ಕ್ಲಾಸಸ್ ಕಳಿಸ್ತೀನಿ. ನೀವು ಯಾವಾಗ ಬೇಕು ಅವಾಗ ನೀವು ಆ ಕ್ಲಾಸಸ್ ತೆಗೆದು ನೋಡ್ಬೋದು. ನಿಮ್ಗೆ ಯಾವಾಗ ಯಾವ ಟಾಪಿಕ್ ಏನು ಡೌಟ್ಸ್ ಇದೆ ಕೂಡ ತೆಗೆದು ನೋಡ್ಬೋದು. ಕೂಡ್ಸಿರು ಗೊತ್ತಾಯ್ತು. ಈ ಟೇಬಲ್ ಯಾವ ಆಕಾರದಲ್ಲಿ ಅಂತ ಹೇಳ್ಬಿಡಿ. ಆಯತ ಆಕಾರದ. ಇದು ಪರಿಧಿ. ಪರಿಧಿ ಅಂದ್ರೆ ಹೊರಗಿನಿಂದ ಅಂಚಿರ್ತದಲ್ಲ, ಈ ಹೊರಗಿನ ಅಂಚಿನ ಉದ್ದ ಏನದಲ್ಲ, ಆ ಉದ್ದಕ್ಕೆ ಏನಂತ ಕರಿತೀವಿ, ಇದರ ಸುತ್ತಳತೆ ಅಂತ ಕರಿತೀವಿ. ಗೊತ್ತಾಯ್ತಾ ಮಕ್ಕಳೇ? ಫಾರ್ ಎಕ್ಸಾಂಪಲ್ ನಾನು ಒಂದು ಆಯತ ಇಳಿಸ್ದೆ. ಇದು ಆಯತ ರೈಟ್. ಇದಕ್ಕೆ ಎಷ್ಟು ಭುಜಗಳದಾವ? 4 ಭುಜಗಳದಾವ. ಈಗ ನಿಮ್ಗ ಪಾಠದಲ್ಲಿ ಕೂಡ ಚತುರ್ಭುಜಗಳ ಸುತ್ತಳತೆಯನ್ನೇ ಕಲಿತಾ ಇದ್ದೇವೆ ರೈಟ್. ಸೊ 4 ಭುಜಗಳದ. ಸೊ 4 ಭುಜಗಳ ಆಕೃತಿಯನ್ನು ಏನಂತ ಕರಿತೀವಿ ನಾವು? ಚತುರ್ಭುಜ ಅಂತ ಕರಿತೀವಿ. 4 ಭುಜಗಳಿರುವ ಆಕೃತಿಯನ್ನು ಏನಂತ ಕರಿತೀವಿ? ಚತುರ್ಭುಜ. ಚತುರ್ಭುಜ. ಸೊ 4 ಭುಜ ಆ ಭುಜಗಳ ಆಕೃತಿ ಚತುರ್ಭುಜ. ಈಗ ಸುತ್ತಳತೆ ಅಂತಂದ್ರ, ಸುತ್ತಳತೆ ಅಂದ್ರೆ ಏನಂದ್ರ, ಈಗ ಇದು ಆಕೃತಿ ಅದ. ಇಲ್ಲಿ ಸ್ಟಾರ್ಟ್ ಆಗಿದೆ. ಇದಕ್ಕೆ ಹೆಸರು ಕೊಡೋಣ. ಎ ಬಿ ಸಿ ಡಿ ಅಂತ ಹೆಸರು ಕೊಟ್ವಿ. ಸುಹಾನ ಹೆಸರು ಕೊಟ್ವಾ? ಈಗ ಎ ಇಂದ ಬಿ, ಬಿ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಎ. ಇದೇನು ಉದ್ದ ಅದಲ್ಲ, ಇದು ಸುತ್ತಳತೆ ಅಂತ ಕರೀತಾರೆ. ಅಂದ್ರೆ ಕೇಳ್ಬೇಕು, ಕೇಳಲಿಲ್ಲ ಅರ್ಥ ಆಗಲ್ಲ. ಅರ್ಥ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಕ್ವೆಶ್ಚನ್ ಕೇಳಿದಾಗ ಆನ್ಸರ್ ಮಾಡಕ್ ಬರುತ್ತೆ. ಕೇಳಿ ಕರೆಕ್ಟ್ ಆಗಿ ಕೇಳಿ, ಹೌದಾ? ಸೊ ಯಾವುದೇ ಆಕೃತಿಯ ಪರಿಧಿಯ ಉದ್ದ, ಯಾವುದೇ ಒಂದು ಆಕೃತಿ ಇರಲ್ಲ, ಆ ಆಕೃತಿಯ ಪರಿಧಿಯ ಉದ್ದವನ್ನ ಏನಂತ ಕರಿತೀವಿ ನಾವು? ಸುತ್ತಳತೆ ಅಂತ ಕರಿತೀವಿ. ನೆನಪಿಟ್ಕೊಳ್ರಿ ಆಯ್ತಾ? ಈಗ ವಿಸ್ತೀರ್ಣ. ವಿಸ್ತೀರ್ಣ ಅಂದ್ರೆ ಏನು ಅಂದ್ರ, ಈಗ ಯಾವುದೇ ಆಕೃತಿ ಜಾಗ ಆವರಿಸುತ್ತದಲ್ಲ, ಒಳಗಿದ ಜಾಗದಲ್ಲ, ಇದು ಆಯತದಲ್ಲ, ಈ ಆಯತ ಒಳಗಿದೆ ಖಾಲಿ ಜಾಗದಲ್ಲ, ಇಷ್ಟೇ ಲೈನ್ ಹಾಕಿದ್ದಲ್ಲ, ಆ ಲೈನ್ ಒಳಗಿದೆ ಜಾಗದಲ್ಲ, ಇದಕ್ಕೆ ವಿಸ್ತೀರ್ಣ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ವಿಸ್ತೀರ್ಣ. ಇದು ವಿಸ್ತೀರ್ಣ. ಅಂದ್ರೆ ಯಾವುದೇ ಆಕೃತಿಯು ಆವರಿಸಿರುವ ಸ್ಥಳವನ್ನ ವಿಸ್ತೀರ್ಣ ಅಂತ ಕರಿತೀವಿ. ಯಾವುದೇ ಆಕೃತಿಯ ಸ್ಥಳ ಆವರಿಸ್ತದ, ಹೌದಾ? ಏನ್ ಜಾಗ ಅದು ಹಿಡ್ಕೊಂಡಿರ್ತದ, ಅದಕ್ಕೆ ಏನಂತ ಕರಿತೀವಿ ನಾವು? ವಿಸ್ತೀರ್ಣ ಅಂತ ಕರಿತೀವಿ. ಯಾವುದೇ ಆಕೃತಿಯ ಪರಿಧಿಯ ಉದ್ದ ಇರ್ತದಲ್ಲ, ಅದಕ್ಕೆ ಏನಂತ ಕರಿತೀವಿ? ಅದನ್ನು ಸುತ್ತಳತೆ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು. ಇವೆರಡು ನೀವು ಎಷ್ಟು ಹೈಯರ್ ಕ್ಲಾಸಿಗೆ ಹೋದ್ರು ಇವೆರಡು ನಿಮ್ಗೆ ಬೇಸಿಕ್ ಇವು ನೆನ್ಪಿಡ್ಬೇಕು. ಗೊತ್ತಾಯ್ತಾ? ಅದೇ ರೀತಿ ಇವಾಗ ವೃತ್ತ ಆಗ್ತಿಲ್ಲ. ಇದು ಯಾವ ಆಕೃತಿ ಇದೆ ಹೇಳ್ರಿ? ವೃತ್ತ. ಇದು ವೃತ್ತ. ಇದು ವೃತ್ತ ಆಕೃತಿ ಇದೆ. ಇದು ವೃತ್ತ ಅದಲ್ಲ. ಈ ವೃತ್ತದ ಪರಿಧಿ ಯಾವುದು? ಇದು. ಇದಕ್ಕೆ ವೃತ್ತದ ಪರಿಧಿ ಅಂತ ಕರಿತೀವಿ. ಗೊತ್ತಾಗುತ್ತೆ ಮಕ್ಕಳೇ? ಆ ಕಡೆ ಯಾವತ್ತೂ ನೋಡಿಲ್ಲ, ಆ ಕಡೆ ಯಾವತ್ತೂ ನೋಡಿಲ್ಲ, ಹೊರಗೆ ಯಾಕೆ ನೋಡ್ಲಾಗ್ತೀವಿ? ಇಲ್ಲಿ ನೋಡಿ. ಸೊ ಇದು ವೃತ್ತ ಅದಲ್ಲ. ಈ ವೃತ್ತದ ಹೊರಗಿನ ಅಂಚದಲ್ಲ, ಈ ಅಂಚಿನ ಉದ್ದವನ್ನ ಏನಂತ ಕರಿತೀವಿ ನಾವು? ವೃತ್ತದ ಸುತ್ತಳತೆ ಅಂತ ಕರಿತೀವಿ. ಗೊತ್ತಾಗ್ತದ? ಈಗ ಈ ವೃತ್ತ ಒಳಗಿನ ಜಾಗ ಆವರಿಸುತ್ತದೆ, ಸ್ಥಳ ಆವರಿಸುತ್ತದಲ್ಲ, ಈ ಸ್ಥಳಕ್ಕೆ ಏನಂತ ಕರಿತೀವಿ ನಾವು? ವಿಸ್ತೀರ್ಣ ಅಂತ ಕರಿತೀವಿ. ಈಗ ಬೇರೆ ಬೇರೆ ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಸೂತ್ರ ಏನಿರ್ತದ ಬೇರೆ ಆಗಿರ್ತದೆ, ಹೌದಾ? ರೈಟಾ? ಈಗ ಆಯತದ ಸುತ್ತಳತೆ ಸೂತ್ರ ಬೇರೆ ಇರ್ತದ, ಚೌಕದ ಸುತ್ತಳತೆ ಸೂತ್ರ ಬೇರೆ ಇರ್ತದ, ವೃತ್ತದ ಸುತ್ತಳತೆ ಬೇರೆ ಇರ್ತದ, ಹೌದಾ? ತ್ರಾಪಿಜ್ಯದ ಸುತ್ತಳತೆ ಸೂತ್ರ ಬೇರೆ ಇರ್ತದ, ಹೌದಾ? ಸೊ ಪ್ರತಿಯೊಂದು ಆಕೃತಿಯ ಸುತ್ತಳತೆ ಮತ್ತು ವಿಸ್ತೀರ್ಣದ ಬಗ್ಗೆ ನಾವು ಈ ಕ್ಲಾಸಲ್ಲಿ ಕಲಿಯೋಣ. ಫಸ್ಟ್ ಬರ್ಕೊಡ್ರಿ ನೀವು. ವೃತ್ತ ಸುತ್ತಳತೆ ಅಂದ್ರ, ಸುತ್ತಳತೆ ಅಂದ್ರ ಯಾವುದೇ ಆಕೃತಿಯ ಪರಿಧಿಯ ಉದ್ದವನ್ನು, ಯಾವುದೇ ಆಕೃತಿಯ ಪರಿಧಿಯ ಉದ್ದವನ್ನು ಏನಂತ ಕರಿತೀವಿ ನಾವು? ಸುತ್ತಳತೆ ಅಂತ ಕರಿತೀವಿ. ಏನಂತ ಕರಿತೀವಿ? ಸುತ್ತಳತೆ. ಸುತ್ತಳತೆ ಎಂದು ಕರೆಯುತ್ತಾರೆ. ಅದೇ ವಿಸ್ತೀರ್ಣ ಅಂದ್ರ ಯಾವುದೇ ಆಕೃತಿಯು ಯಾವುದೇ ಆಕೃತಿಯು ಏನೇ ಇರ್ಬೋದು, ವೃತ್ತ ಇರ್ಬೋದು, ತ್ರಿಭುಜ ಇರ್ಬೋದು, ಹೌದಾ? ಚೌಕ ಇರ್ಬೋದು, ತ್ರಾಪಿಜ್ಯ ಇರ್ಬೋದು, ಹೌದಾ? ಯಾವುದೇ ಆಕೃತಿಯು
ವಿಸ್ತೀರ್ಣ ವಿಸ್ತೀರ್ಣ ಎಂದು ಕರೆಯುತ್ತಾರೆ. ಏನೆಂದು ಕರೆಯುತ್ತಾರೆ? ವಿಸ್ತೀರ್ಣ ವಿಸ್ತೀರ್ಣ ಎಂದು ಕರೆಯುತ್ತಾರೆ. ಬರ್ಕೊಳ್ರಿ ಮಕ್ಕಳು, ಇವೆರಡು ಡೆಫಿನಿಷನ್ ಬರ್ಕೊಳ್ರಿ. ಅಧ್ಯಾಯ ಹೆಸರು ಬರ್ಕೊಳ್ರಿ.